ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಂಗಳವಾರ ಯಾವ ರೀತಿಯಾಗಿತ್ತು ಸೆನ್ಸೆಕ್ಸ್ ಎಕ್ಸ್ಪೈರಿ, ಅದೇ ರೀತಿಯಾಗಿ ನಾಳೆ ಯಾವ ರೀತಿಯಾಗಿರುತ್ತೆ ಹೋಗೋದು ಮಾರ್ಕೆಟ್ ಅಂತ ನೋಡ್ತಾ ಹೋಗೋಣ. ಇವತ್ತು ನಿಫ್ಟಿ 50ನಲ್ಲಿ ಮಿಕ್ಸ್ ಸೆಂಟಿಮೆಂಟ್ ಬಂದಿತ್ತು. ನೆನ್ನೆ ಸ್ವಲ್ಪ ಕಾಶಿಯಸ್ ಆಗಿರಬೇಕು, ನಾವು ಒಂದು ರೆಸಿಸ್ಟೆನ್ಸ್ ಝೋನ್ ಹತ್ರಕ್ಕೆ ಬರ್ತಾ ಇದ್ದೀವಿ ಅಂತ ಮಾತಾಡಿದ್ವಿ. ಅದು 23,800 ಝೋನ್ ಅಂತ. ಸೊ ಇವತ್ತು ಸುಮಾರು ಸೆಕ್ಟರಲ್ಲಿ ಒಂದು ಪ್ರಾಫಿಟ್ ಬುಕ್ಕಿಂಗ್ ಅಂತಿರೋ ಅಥವಾ ಒಂದು ಸೆಲ್ ಆಫ್ ಅಂತಿರೋ ಅದು ನೋಡಲಿಕ್ಕೆ ಸಿಕ್ಕಿದೆ. ಇದು ಸಹಜವಾದಂತೆ ಎಕ್ಸ್ಪೆಕ್ಟ್ ಮಾಡಿದ್ವಿ. ವಿಕ್ಸ್ ಕೂಡ ಇದರದ್ದು ಇಂಡಿಕೇಶನ್ ಕೊಟ್ಟಿತ್ತು. ಯಾರಾದರೂ ನೋಡಿಲ್ಲ ಅಂದರೆ ನೆನ್ನೆ ಚಾರ್ಟ್ ಸ್ಟಾಕ್ನ ರಿವಿಸಿಟ್ ಮಾಡ್ತಾ ಹೋಗ್ಬೋದು. ಇವತ್ತಿನ ಟಾಪ್ ಗೇನರ್ ಅಂತ ನಾವು ನೋಡೋದಾದರೆ ಅಲ್ಟ್ರಾಟೆಕ್ ಸಿಮೆಂಟ್ ಅನ್ಸುತ್ತೆ. ಸಿಮೆಂಟ್ ಸೆಕ್ಟರ್ ರಿಲೇಟೆಡ್ ಇವತ್ತು ಒಂದು ನ್ಯೂಸ್ ಬಂದಿತ್ತು. ಎಗೇನ್ ನನಗೆ ಇವತ್ತು ಸಿಮೆಂಟ್ ಸೆಕ್ಟರ್ದು ಫಾಲೋಅಪ್ ಮಾಡೋಕ್ಕಾಗಿಲ್ಲ. ಗ್ಯಾಸಿಂದು ಅದು ಒಂದು ಝೋನಿಂದು ಸಿ ಝೋನ್ ಅಂತಲೇ ಏನೋ ಇತ್ತಲ್ಲ, ಅದರದ್ದು ಒಂದಿಷ್ಟು ಸಪ್ಲೈ ರಿಲೇಟೆಡ್ ಚೇಂಜಸ್ ಆಗಿದೆ ಅಂತ ಬಂದಿತ್ತು. ಅದೇ ರೀತಿಗೆ ಸಿಮೆಂಟ್ ಸೆಕ್ಟರ್ಲ್ಲೂ ಕೂಡ ಇವತ್ತು ಒಂದು ಏನೋ ಪಾಸಿಟಿವ್ ರೇಟಿಂಗ್ ಕೊಟ್ಟಿರೋದು ಮತ್ತೊಂದು ಏನೋ ಬಂದಿದೆ ಎಲ್ಲ ಕಂಪ್ನಿಗಳಿಗೂ. ಹಾಗಾಗಿ ಇವತ್ತು ಅದೇ ಇವತ್ತಿನ ಟಾಪ್ ಗೇನರ್ ಆಗಿದೆ. ಅಲ್ಟ್ರಾಟೆಕ್ ಸಿಮೆಂಟು ಟಾಪ್ ಅದು ಮಾರ್ಕೆಟ್ ಲೀಡರ್ ಆಗ್ತಾ ಹೋಗ್ತಾರೆ ಸಿಮೆಂಟ್ ಸೆಕ್ಟರಲ್ಲಿ, ನಿಮ್ಗೆ ಗೊತ್ತಿದೆ. ಅದೇ ರೀತಿಯಾಗಿ ಇಂಡಸ್ಇಂಡ್ ಬ್ಯಾಂಕು 4.84% ಕರೆಕ್ಷನ್ ಬಂದಿರೋದ್ರ ಮೂಲಕ ಅದು ಇವತ್ತಿನ ಟಾಪ್ ಲೂಸರ್ ಆಗ್ತಾ ಹೋಗಿದೆ. ಸೊ ನಿಫ್ಟಿ ನೆಕ್ಸ್ಟ್ 50ನಲ್ಲಿ ಅಂತ ನಾವು ನೋಡ್ತಾ ಬರೋದಾದರೆ ಆಲ್ ಇಂಡಿಯನ್ ಕಂಪ್ನಿಗೆ ಹೋಗ್ಬಿಡ್ತು. ನಿಫ್ಟಿ ನೆಕ್ಸ್ಟ್ 50ನಲ್ಲಿ ತುಂಬ ರೆಡ್ ಇರುವಂಥದ್ದು ಕಾಣಿಸ್ತಾರೆ ನೋಡಿ. ಈ ವರ್ಷದಲ್ಲಿ ಅಂತ ನೋಡ್ತಾ ಬರೋದಾದರೆ ಸ್ಮಾಲ್ ಕ್ಯಾಪ್ ಇಂಡೆಕ್ಸು ಮಾರ್ಚ್ 12-13ನೇ ತಾರೀಕಿಂದ ಇಲ್ಲಿ ತನಕ ಅಂತ ನೋಡ್ತಾ ಬರೋದಾದ್ರೆ ಆಲ್ಮೋಸ್ಟ್ 9.7% 10% ಏನೋ ರಿಕವರಿ ಆಗಿಬಿಡ್ತು. ಆದರೆ ಓವರಾಲ್ ಆಲ್ ಟೈಮ್ ಹೈಯಿಂದ ತುಂಬ ಕೆಳಗೆ ಇದೆ. ಅಥವಾ ಇವತ್ತು ಈ ಇಯರ್ ಏನು ಸ್ಟಾರ್ಟ್ ಆಗಿತ್ತು ಜನವರಿಯಿಂದ, ಅಲ್ಲಿಂದ ನೋಡಿದ್ರೆ ಇನ್ನೂ ಕೂಡ ಕೆಳಗಡೆನೇ ಇದೆ. ಆದರೆ ಶಾರ್ಪ್ ರಿಕವರಿ ಬಂದಿತ್ತಲ್ವ, ಆದರೆ ಇವತ್ತು ದೊಡ್ಡದಾಗಿ ಒಂದು ಸೆಲ್ಲಿಂಗ್ ಆಗಿರೋ ಥರ ಕಾಣಿಸ್ತಾ ಇದೆ. ಐ ಥಿಂಕ್ ಝೊಮ್ಯಾಟೊ 5%, ಕೆಲವ್ರದ್ದೆಲ್ಲ ಹೇಳ್ತಿರ್ತೀವಲ್ವ, ಕೆಲವ್ರದ್ದು ದಿಕ್ಕು ದೆಸೆ ನಿಫ್ಟಿ 50ಗೆ ಬರಬೇಕಾದ್ರೆ ಚೇಂಜ್ ಆಗುತ್ತೆ, ಕೆಲವ್ರದ್ದು ಹೋದ್ಮೇಲೆ ಚೇಂಜ್ ಆಗುತ್ತೆ ಅಂತ. ಇವ್ರದ್ದು ಬರಬೇಕಾದ್ರೆ ಇವ್ರದ್ದು ಚೇಂಜ್ ಆಗ್ತಾ ಇದೆ. ಅಂದರೆ ತುಂಬ ಓವರ್ ವ್ಯಾಲಿಡ್ ಆಗಿತ್ತು. ಈಗ ಸ್ಪೆಸಿಫಿಕ್ ಆಗಿ ಮಾತಾಡೋಂಗಿಲ್ಲ ಲೆವೆಲ್ಸು, ಬಟ್ ಯಾರು ಚಾರ್ಟ್ ಸ್ಟಾಕ್ ನೋಡ್ಕೊಂಡು ಬಂದಿದ್ದೀರಾ ಒಂದು ಲೆವೆಲ್ ಹೇಳಿದ್ದೆ, ಆ ಲೆವೆಲ್ಗೆ ಇನ್ನೂ ಬಂದಿಲ್ಲ ಸ್ಟಾಕು, ಇಷ್ಟೊಂದು ಕರೆಕ್ಷನ್ ಆದ್ರೂ. ಸೊ ಅವಸರ ಬೇಡ, ಇಂಥ ಸ್ಟಾಕು ಓವರ್ ವ್ಯಾಲಿಡ್ ಸ್ಟಾಕಲ್ಲಿ ದೂರನೇ ಇರಿ. ಸೊ 5% ಇವತ್ತು ಕರೆಕ್ಷನ್ ಬಂದಿರೋದ್ರ ಮೂಲಕ ಝೊಮ್ಯಾಟೊ ಇವತ್ತಿನ ಟಾಪ್ ಲೂಸರ್ ಆಗಿದೆ ನಿಫ್ಟಿ ನೆಕ್ಸ್ಟ್ 50ನಲ್ಲಿ. ಅದೇ ರೀತಿಗೆ ಡಿಮಾರ್ಟಲ್ಲಿ 2.4% ಅಪ್ ಮೌಂಟ್ ಬಂದಿರೋದ್ರ ಮೂಲಕ ಅದು ಇವತ್ತಿನ ಟಾಪ್ ಗೇನರ್ ಆಗಿದೆ. ಸೊ ನಿಫ್ಟಿ ಓವರಾಲ್ ಯಾವ ರೀತಿಯಾಗಿತ್ತು ಅಂದರೆ ಇದಕ್ಕಿಂತ ಇನ್ನೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ. 23,800 ರೆಸಿಸ್ಟೆನ್ಸ್ ಝೋನ್ ಅಂತ ಗೊತ್ತಿದೆ, ಅಲ್ಲಿ ಬಂದಿದೆ, ಅಲ್ಲಿ ಟಿಪಿಕಲ್ ಆಗಿ ಒಂದು ಡೋಜಿ ಮಾಡಿದೆ. ಈಗ ನಾಳೆಗೆ ಇದು ಇನ್ನೊಂದು ಸ್ವಲ್ಪ ಕೆಳಗಡೆ ಬರ್ತಾ ಹೋಗ್ಬೋದು. ಈ ಎಕ್ಸ್ಪೈರಿ ಅಷ್ಟೊತ್ತಿಗೆ 23,200 ತುಂಬ ಇಂಪಾರ್ಟೆಂಟ್ ಅಂತ ಸಪೋರ್ಟ್ ಆಗ್ತಾ ಹೋಗುತ್ತೆ. ಬಟ್ 24,000 23,800 ಇದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಗ್ತಾ ಹೋಗುತ್ತೆ. ಇಮಿಡಿಯೇಟ್ ಆಗಿ ಇಲ್ಲೇನ ನಾವು ಸೆಲ್ ಮಾಡ್ಬಿಟ್ಟು ಕೂತ್ಕೋಬೇಕಾ, ಬೇಕಾಗಿಲ್ಲ. ಸೊ ಇನ್ ಕೇಸ್ ಇದೇ ಝೋನಲ್ಲಿ ಓಪನ್ ಆಯಿತು ಅಂದರೆ 24,000 ಅಥವಾ ಅದ್ರ ಮೇಲ್ಗಡೆ ಲೆವೆಲ್ಗಳನ್ನೇ ನೀವು ಸೆಲ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಯಾಕೆಂತಂದರೆ ಪಾಸ್ ಆದರೆ ಕೆಳಗಡೆನೇ ಬಂದು ಆಗಬೇಕು ಅಂತಿಲ್ಲ. ಇಲ್ಲಿ ಎಕ್ಸ್ಪೆಕ್ಟೇಷನ್ ಇರುವಂಥದ್ದು ಖಂಡಿತ ಒಂದು ಕರೆಕ್ಷನ್ ಅಂತಂದರೆ ಇಷ್ಟು ಜೋರಾಗಿ ಮೇಲ್ಗಡೆ ಹೋಗಿತ್ತಲ್ವ, ಈಗ ಇದಕ್ಕೆ ವಾಪಸ್ ಒಂದ್ಸಲ 23,200 500 ಈ ಝೋನ್ ಹತ್ರ ಎಲ್ಲೋ ಬಂದು ಟೆಸ್ಟ್ ಆಗಿ ಮೇಲ್ಗಡೆ ಹೋಗುತ್ತೆ. ನೆನ್ನೆ ಇದನ್ನ ಕ್ಲೀನಾಗಿ ಡ್ರಾ ಮಾಡಿ ಕೂಡ ತೋರಿಸಿದ್ದೀನಿ, ಯಾರಾದರೂ ನೋಡಿಲ್ಲ ಅಂದರೆ ನೀವು ನೋಡ್ಬೋದು. ಯಾಕಂದರೆ ಈಗ ಲೋಯರ್ ಲೋ ಪ್ಯಾಟರ್ನ್ ಬರ್ತಾ ಇತ್ತು, ಬ್ರೇಕ್ ಆಗ್ತಿದೆ ಅಂದರೆ ಒಂದೇ ಸಲ ಹೋಗೋಕ್ಕಾಗಲ್ಲ. ಆ ಲೆವೆಲಿಗೆ ಬಂದಾಗ ಅದನ್ನ ರೆಸ್ಪೆಕ್ಟ್ ಮಾಡುತ್ತೆ, ವಾಪಸ್ ಒಂದ್ಸಲ ಅಟೆಂಡ್ ಮಾಡುತ್ತೆ, ಮತ್ತೆ ಬಿಟ್ಟು ಅಂತಂದರೆ ಓಕೆ ಈಗ ಪ್ಯಾಟರ್ನ್ ಚೇಂಜ್ ಆಗಿದೆ ಅಂತ ನಾವು ಅನಲೈಸ್ ಮಾಡ್ತಾ ಹೋಗ್ಬೋದು. ಸೊ ನೋಡೋಣ 23,800 ಏನಾಗುತ್ತೆ ಅಂತ. ಬಟ್ ಸದ್ಯಕ್ಕೆ 23,400 ಈ ಲೆವೆಲ್ ಇದೆಯಲ್ಲ, 23,350 ಇದೆಲ್ಲ ಇಂಪಾರ್ಟೆಂಟ್ ಆದಂಥ ಸಪೋರ್ಟ್ ಆಗುತ್ತೆ. ಯಾರಾದರೂ ಸ್ಟ್ರಾಂಗಲ್ಗಳನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೆ ನೋಡ್ತಾ ಇದ್ದೀರಾ ಅಂದರೆ 24,000ದಿಂದ 23,400 ಇದು ಕಂಪ್ಯಾರಿಟಿವ್ಲಿ ಸೇಫ್ ಝೋನ್ ಆಗಿರುತ್ತೆ. ಬಟ್ ನಾಳೆ ಎಲ್ಲಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ ಸುಮಾರು ವಿಚಾರಗಳು ನಿರ್ಧಾರ ಆಗುತ್ತೆ. ಇದೇ ಝೋನಲ್ಲಿ ಏನಾದ್ರು ಓಪನ್ ಆಯಿತು ಅಂದರೆ ನೋಡಿ, ಇಲ್ಲೂ ಕೂಡ ಪಾಸ್ ಆಗ್ಬೋದು. ಪಾಸ್ ಅನ್ನೋದು ಇಷ್ಟು ಬಂದಿದೆಯಲ್ಲ, ಇವಾಗ ಇಲ್ಲೂ ಪಾಸ್ ಆಗಿ ಮೇಲ್ಗಡೆ ಹೋಗ್ಬೋದು. ಅಥವಾ ಇನ್ನೊಂದು ಪಾಸಿಬಿಲಿಟಿ ವಾಪಸ್ ಬಂದು 23,200 ತನಕ ಟೆಸ್ಟ್ ಆಗಿ ಅಲ್ಲಿಂದ ಮತ್ತೆ ವಾಪಸ್ ಮೇಲೆ ಹೋಗ್ತಾ ಹೋಗ್ಬೋದು. ಇಲ್ಲ ಎರಡು ಮೇಲೆ ಹೋಗೋಕ್ಕೆ ಜಾಗನೇ ಇಲ್ಲ ಅಂತಂದರೆ ದಬ ಅಂತ ಬೀಳ್ತಾ ಹೋಗುತ್ತೆ. ನೋಡೋಣ ಅದೇ ಏನಾಗುತ್ತೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ನಾವು ನೋಡ್ತಾ ಬರೋದಾದರೆ 52,000 ಏನು ಮಾಡಬೇಕಾಗುತ್ತೆ ಅಚ್ಚುಕಟ್ಟಾಗಿ ಬ್ಯಾಂಕ್ ನಿಫ್ಟಿ ಆ ಕೆಲಸನ ಮಾಡಿದೆ ಅಲ್ವಾ. ಇನ್ನೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ. ಇದೆಲ್ಲ ನೋಡಿ ಪಿಕ್ಚರ್ ಪರ್ಫೆಕ್ಟ್ ಆಗಿ ರೌಂಡ್ ಲೆವೆಲ್ ಕೂಡ ರೆಸಿಸ್ಟೆನ್ಸ್ ಲೆವೆಲ್ ಕೂಡ ಇವತ್ತು ಈಸಿ ಆಗಿದೆ. ಯಾಕೆಂದರೆ ಅದೇ ರೇಂಜಲ್ಲಿ ಮಾರ್ಕೆಟ್ ಓಪನ್ ಆದಾಗ 52,000 ಈ ಝೋನ್ಗಳನ್ನು ನಾವು ಸೆಲ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು ಆ್ಯಕ್ಚುಲಿ. ಸೊ 52,000 ಝೋನ್ಗಳಲ್ಲಿ ಇಲ್ಲಿ ಕ್ಲೀನಾಗಿ ಅದೇ ಝೋನ್ ಇದೆ, ಅಲ್ಲಿ ಹಿಂದೆ ಹಾಕೊಂಡಿರೋಂಥ ಝೋನೇ ಇದೆ. ಸೊ ಆ ಝೋನಲ್ಲಿ ಬಂದಾಗ ಒಂದು ಶಾರ್ಟ್ ಕವರಿಂಗ್ ಬಂತು. ಅಂದರೆ ತೀರಾ ಪಿ ಬೈ ಮಾಡಬೇಕಾ ಇಲ್ಲ, ಬಟ್ ಸೆಲ್ ಮಾಡೋದಕ್ಕೆ ಇದೆಲ್ಲ ಒಳ್ಳೆಯದು. ನಾನು ನೆನ್ನೆ ಹೇಳಿದ್ದೀನಿ, ಪಿ ಬೈ ಮಾಡೋಕ್ಕೆ ನಮ್ಗೆ ಇನ್ನೂ ಟೈಮ್ ಬಂದಿಲ್ಲ. ಯಾಕೆಂದರೆ ಇಷ್ಟು ಜೋರಾಗಿ ಮೇಲ್ಗಡೆ ಹೋದಾಗ ಹೇಗೆ ಪಿ ಬೈ ಮಾಡ್ತೀರಾ, ಅದು ಫಸ್ಟ್ ಟೈಮ್ ಇವತ್ತು ರೆಡ್ ಆಗಿರುವಂಥದ್ದು. ಸೊ ನಾಳೆಗೂ ಕೂಡ ಸೇಮ್ ಥಿಯರಿ, ನಾಳೆಗೂ ಸೆಲ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬಾರ್ದು ಹೊತ್ತು ಪಿ ಬೈ ಮಾಡೋಕ್ಕೆ ಇನ್ನೂ ಮಾರ್ಕೆಟು ಓಪನ್ ಆಗಿಲ್ಲ. ಇಂಡಿಯಾ ವಿಕ್ಸ್ ಏನಾಗಿದೆ ನೋಡಿ, ಇವತ್ತು ಮೇಲ್ಗಡೆ ಹೋಗಿ ವಾಪಸ್ ಸೆಟ್ಲ್ ಆಗಿದೆ. ಅಂದರೆ ಫುಲ್ ಕನ್ಫ್ಯೂಷನ್. ಈಗ ಮಾರ್ಕೆಟ್ ಮೇಲೆ ಹೋಗೋಕ್ಕಿದೆಯಾ ಕೆಳಗಡೆ ಹೋಗೋಕ್ಕಿದೆಯಾ ಅನ್ನೋದು ಇನ್ನೂ ಡಿಸೈಡಿಂಗ್ ಆಗಿದೆ. ಅದು ಡಿಸೈಡ್ ಆಗೋ ತನಕ ಇದೇ ಥರ ಇರುತ್ತೆ. ಡಿಸೈಡಿಂಗ್ ಆದ್ಬಿಟ್ಟು ಮೇಲ್ಗಡೆ ಹೋಗೋಕ್ಕೆ ಚಾನ್ಸಸ್ ಇದೆ ಅಂದರೆ ವಿಕ್ಸು ಕೆಳಗಡೆ ಬರ್ತಾ ಹೋಗುತ್ತೆ, ಇಲ್ಲ ವಿಕ್ಸ್ ಮೇಲ್ಗಡೆ ಹೋಗುತ್ತೆ. ಅದ್ರ ಮೇಲೂ ಕೂಡ ನಾವು ಸುಳುವನ್ನು ನೋಡ್ಕೊತಾ ಹೋಗ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಇವತ್ತು ಯಾವುದು ಸೆನ್ಸೆಕ್ಸ್ ಎಕ್ಸ್ಪೈರಿ ಇತ್ತಲ್ವಾ, ಸೆನ್ಸೆಕ್ಸ್ ಎಕ್ಸ್ಪೈರಿನಲ್ಲಿ ಏನಾಗಿತ್ತು ಅಂತ ನೋಡೋದಾದ್ರೆ ಆಸ್ ಎಕ್ಸ್ಪೆಕ್ಟೆಡ್ 79,000 ಇಂಪಾರ್ಟೆಂಟ್ ಆದ ರೆಸಿಸ್ಟೆನ್ಸ್ ಆಗಿರುತ್ತೆ. ಆರಾಮಾಗಿ ನೋ ಬ್ರೇನರ್ ಝೋನ್ ಅಂತ ಮಾತಾಡಿದ್ವಿ. 79,000ದಿಂದ 76,000 ಏನೋ ಆ 3,000 ಪಾಯಿಂಟ್ ನೋ ಬ್ರೇನರ್ ಅಂತ ಮಾತಾಡಿದ್ವಿ. ಬಟ್ ಇವತ್ತು ಗ್ಯಾಪ್ ಓಪನಿಂಗ್ ಆದಾಗ ಇದು ಅಟ್ಲೀಸ್ಟ್ ನೀವು 77,000ದಿಂದ 79,000 ಇಲ್ಲಿ ಮಾಡಿಕೊಂಡು ಆರಾಮಾಗಿರ್ಬೋದಾಗಿತ್ತು. ಅದೇ ರೀತಿಯಾಗಿ ಎಕ್ಸಿಕ್ಯೂಟ್ ಆಗಿದೆ. ಸೊ ಅದೇ ರೀತಿಯಾಗಿ ಇದೇನಾಗಿದೆ ಅಂತ ನೋಡ್ಕೊಂಡ್ಬಂದ್ಬೋಣ. ಯಾವುದು FIDI ಡೇಟಾ ಏನು ಬಂದಿದೆ ಕ್ಯಾಶ್ ಮಾರ್ಕೆಟಲ್ಲಿ ನೋಡೋಣ. ಇವತ್ತು ಇನ್ನೂ ರಿಲೀಸ್ ಆಗಿದೆಯಾ, ಆಗಿರಲ್ಲ ಇಷ್ಟು ಬೇಗ. 24 ಮಾರ್ಚ್, ನಾನು ಬೇಗ ಬರ್ತಾ ಇದ್ದೀನಿ ಇವತ್ತು ವೀಡಿಯೋ ರೆಕಾರ್ಡಿಂಗಿಗೆ. ಸೊ ಅಪ್ಡೇಟ್ ಆಗಿಲ್ಲ. ಮೋಸ್ಟ್ಲಿ ಇವತ್ತು FIಗಳು ಸೆಲ್ಲಿಂಗೇ ಮಾಡಿರ್ಬೋದು ಅಂತ ಕಾಣಿಸುತ್ತೆ. ಅಂತ ಏನೋ ಒಂದು ಮೂಮೆಂಟು ಸಿಕ್ಕಿಲ್ಲ, ಅಥವಾ ಬೈಯಿಂಗ್ ಕೂಡ ಮಾಡಿರ್ಬೋದು, ಹೇಳಕ್ಕೆ ಬರೋದಿಲ್ಲ. DIಗಳು ಸೆಲ್ ಮಾಡಿರ್ಬೋದು. ಅವಾಗ ನೋಡೋಣ, ಡೇಟಾ ಬಂದಮೇಲೆ ನೀವೇ ಕಮೆಂಟ್ ಮಾಡೋರಂತೆ. ಅದೇ ರೀತಿಯಾಗಿ ನಾಳೆ ಯಾವುದೂ ಎಕ್ಸ್ಪೈರಿ ಇಲ್ಲ. ಬಟ್ ಏಪ್ರಿಲ್ 4ನೇ ತಾರೀಕಿಂದ ಈ ಮಂತ್ಲಿ ಎಕ್ಸ್ಪೈರಿ ಯಾವ್ಯಾವ ಡೇಟ್ ಅಂದ್ಕೊಂಡಿದ್ರು, ಗುರುವಾರ, ಈಗ ಸೆನ್ಸೆಕ್ಸಿಂದು ಮಂಗಳವಾರ, ಇದೇ ರೀತಿ ನಡೀತಾ ಹೋಗುತ್ತೆ. ಆದರೆ
ಮುಂದಿನ ತಿಂಗಳಿಂದ ಏನಾಗ್ತಾ ಹೋಗುತ್ತೆ, ಮುಂದಿನ ತಿಂಗಳಿಂದ ಚೇಂಜ್ ಆಗ್ತಾ ಹೋಗುತ್ತಲ್ವ. ಮುಂದಿನ ತಿಂಗಳಿಂದ ನಮಗೆ ಏಪ್ರಿಲ್ 4ನೇ ತಾರೀಕು ತನಕ ಸೇಮ್ ಅಂತ ಹೇಳಿದ್ದಾರೆ. ಏಪ್ರಿಲ್ 4 ಆದಮೇಲಿಂದ ಚೇಂಜ್ ಮಾಡ್ತಾರಂತೆ, ಅಪ್ಡೇಟ್ ಮಾಡ್ತಾರಂತೆ. ಯಾವಾಗ ಇದು NSE ಎಕ್ಸ್ಪೈರಿಗಳೆಲ್ಲ ಸೋಮವಾರಕ್ಕೆ ಬರ್ತಾ ಹೋಗುತ್ತೆ. BSE ಕಡೆಯಿಂದ ಏನೋ ಅಪ್ಡೇಟ್ ಬಂದಿದ್ದು ನೋಡಿರಲಿಲ್ಲ. ಸೆನ್ಸೆಕ್ಸಲ್ಲಿ ಇವತ್ತು ಮಂತ್ಲಿ ಎಕ್ಸ್ಪೈರಿ ಕೂಡ ಆಗಿತ್ತು. ಯಾರಿಗಾದರೂ ಬಂದಿದ್ದರೆ ಹೇಳಿ ಅಪ್ಡೇಟ್, BSEನೂ ಏನಾದರೂ ಎಕ್ಸ್ಪೈರಿ ಡೇಟ್ನ ಚೇಂಜ್ ಮಾಡ್ತಾ ಇದ್ದಾರೆ ಅಂತ. ನಾನು ನೋಡಿದಾಗಂತೂ ಬಂದಿರಲಿಲ್ಲ. ಸೊ NSE ಮಾತ್ರ ಸೋಮವಾರಕ್ಕೆ ತೊಗೊಂಡೋಗ್ತಾ ಇದ್ದಾರೆ. ಗುರುವಾರ ಇರೋದನ್ನು ತೊಗೊಂಡೋಗಿ ಸೋಮವಾರಕ್ಕೆ ಮಾಡ್ತಾ ಇದ್ದಾರೆ. ನಿಫ್ಟಿ ಎಕ್ಸ್ಪೈರಿಗಳು, ಮಂತ್ಲಿ ಎಕ್ಸ್ಪೈರಿಗಳು ಎಲ್ಲದನ್ನು ಕೂಡ ಏಪ್ರಿಲ್ 4ರ ನಂತರ. ಅಂದರೆ ಈ ವಾರದ ಎಕ್ಸ್ಪೈರಿ ಏನೂ ಚೇಂಜ್ ಇಲ್ಲ, ಮುಂದಿನ ತಿಂಗಳು ಫಸ್ಟ್ ವಾರದ ಎಕ್ಸ್ಪೈರಿನೂ ಏನೂ ಚೇಂಜ್ ಇಲ್ಲ. ಅದಾದಮೇಲಿಂದ ಚೇಂಜಸ್ ಬರ್ತಾ ಹೋಗುತ್ತೆ. ಸೊ ಗೋಲ್ಡಲ್ಲಿ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಬರೋದಾದರೆ, ಗೋಲ್ಡು ಮತ್ತು ಇಂಟರ್ನ್ಯಾಷನಲ್ ಗೋಲ್ಡಲ್ಲಿ ಸ್ವಲ್ಪ ಮೇಲ್ಗಡೆ ಹೋಗೋ ಥರದ್ದು ಕಾಣಿಸ್ತಾ ಇದೆ. ಸೊ ನಮ್ಮ ಗೋಲ್ಡು ಕೂಡ ವಾಪಸ್ ಮೇಲ್ಗಡೆ ಹೋಗಿರ್ಬೋದು. ನೋಡಿ 86,000 ತನಕ ಒಂದು ಅಟೆಂಪ್ಟ್ ಮಾಡುತ್ತೆ ಅಂತ 3 ದಿನದಿಂದ ಸತತವಾಗಿ ಕೆಳಗಡೆ ಬೀಳ್ತಾ ಬಂದಿತ್ತು. USD INR ಈ ವರ್ಷದಲ್ಲಿ, ಅಂದರೆ ಈ ವರ್ಷ ಶುರು ಆದಮೇಲಿಂದ ಇಲ್ಲಿ ಡಿಸೆಂಬರ್, ಜನವರಿ ಇಲ್ಲಿಂದ ಅಲ್ವಾ. ಸೊ ಇಲ್ಲಿಂದ ಏನು ಮೇಲ್ಗಡೆ ಹೋಗಿತ್ತೋ ಅದಕ್ಕೆ, ಅಂದರೆ ಎಷ್ಟು ಮೇಲ್ಗಡೆ ಹೋಗಿತ್ತು ಅಂತಂದರೆ ರುಪಿ ಬೆಲೆ ಕಮ್ಮಿ ಆಗಿತ್ತಲ್ಲ, ಅದಷ್ಟನ್ನು ವಾಪಸ್ ತೊಗೊಂಬಂದಿದೆ. ಅಂದರೆ ಈ ವರ್ಷದಲ್ಲಿ ಎಷ್ಟು ರುಪಿ ವ್ಯಾಲ್ಯೂ ಕಳ್ಕೊಂಡಿತ್ತೋ ಅದಷ್ಟನ್ನು ವಾಪಸ್ ಬಂದಿದೆ, ಕೆಳಗಡೆ ಬರ್ತಾ ಇದೆ. ವಿಚ್ ಇಸ್ ವೆರಿ ಗುಡ್ ಸೈನ್ ಫಾರ್ ಬ್ಯಾಂಕ್ ನಿಫ್ಟಿ ಆಗಿರಲಿ, ಇಂಡಿಯನ್ ಮಾರ್ಕೆಟಿಗಾಗಲಿ. ನೋಡ್ತಾ ಹೋಗೋಣ 85 ಅಥವಾ ಅದಕ್ಕಿಂತ ಕೆಳಗಡೆ ಲೆವೆಲ್ಗೆ ತನಕ ಏನಾದ್ರು ಬರ್ತಾ ಹೋಗುತ್ತಾ ಡಾಲರ್ ಇಂಡೆಕ್ಸು ಅಂತ. ಅದೇ ರೀತಿಯಾಗಿ ಅಂದರೆ USD INR ಇಂಡೆಕ್ಸು, ಡಾಲರ್ ಇಂಡೆಕ್ಸ್ ಅಂತ ನೋಡ್ತಾ ಬರೋದಾದ್ರೆ ಇನ್ನೂ ಕೂಡ 103 ಅಲ್ಲೇ ಇದೆ. ಸೊ ವಿಚ್ ಇಸ್ ಅ ಗುಡ್ ಸೈನ್. ಇದು ಮತ್ತೆ ತಿರ್ಗಾ ಮೇಲೆ ಹೋಗಬಾರ್ದು. ಮತ್ತೆ ತಿರ್ಗಾ ಮೇಲೆ ಹೋದರೆ FIಗಳಿಗೆ ಏನು ಬರ್ತಾರೆ ಅಂತ ಅನಿಸ್ತಿದೆ ನಮಗೆ, ಅದಾಗ್ತಾ ಹೋಗಲ್ಲ. ವಾಪಸ್ 100, 102ಕ್ಕಿಂತ ಕೆಳಗಡೆ, ಬೇಸಿಕಲಿ 102, 100 ಈ ಥರ ಇನ್ನೂ ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ಬರ್ತಾ ಹೋಗ್ಬೋದು. ಇದನ್ನೆಲ್ಲ ನಾನು ಹಿಂದೆ ಮಾತಾಡಿದ್ದೀನಿ. ರೆಗ್ಯುಲರ್ ಚಾರ್ಟ್ನವರಿಗೆ ಗೊತ್ತಿರುತ್ತೆ, ಇಲ್ಲ ಅಂತಂದರೆ ಬೇಕಾದ್ರೆ ಇದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಮಾಡೋಣ. 6 ಕರೆನ್ಸಿ ಜೊತೆಗೆ ಕಂಪ್ಯಾರಿಸನ್ ಮಾಡಿ ಈ ಒಂದು ಇಂಡೆಕ್ಸ್ನ ಮಾಡಿರ್ತಾರೆ. ಅದನ್ನ US ಡಾಲರ್ ಇಂಡೆಕ್ಸ್ ಅಂತ ಕರಿತಾ ಹೋಗ್ತೀವಿ. ಸಿಲ್ವರು ಆಸ್ ಎಕ್ಸ್ಪೆಕ್ಟೆಡ್, ಗೋಲ್ಡ್ ಹೆಂಗೆ ಹೋಗುತ್ತಾ ಹಂಗೆ ಹೋಗ್ತಾ ಇರುತ್ತೆ. ಇದನ್ನು ಕೂಡ ನೋಡೋಣ. ಈ ಝೋನ್ನ ಇನ್ನೂ ಬಿಟ್ಕೊಟ್ಟಿಲ್ಲ, ಈ ಝೋನ್ನ ಬಿಟ್ಕೊಡ್ತು ಅಂತಂದರೆ ವಾಪಸ್ ಕೆಳಗಡೆ ಬರ್ತಾ ಹೋಗ್ಬೋದು. ಕ್ರೂಡು ಆಸ್ ಎಕ್ಸ್ಪೆಕ್ಟೆಡ್ ನೋಡಿ ಇಲ್ಲಿಂದ ಒಂದು ದಿಕ್ಕನ್ನು ಶುರು ಮಾಡ್ಕೊಂಡೇ ಬಿಡ್ತು. 6,000 ಕಡೆಗೆ ಹೋಗ್ಬೋದು ಅಂತ. 6,000 ಮೇಲ್ಗಡೆ ಹೋಗುತ್ತೆ, ಈ ಮೇಲ್ಗಡೆ ಹೋಗುತ್ತೆ, ಸ್ವಲ್ಪ ಬಯಾಸ್ ಮೇಲ್ಗಡೆ ಇರಬೇಕು ಅಂತ ಮಾತಾಡಿದ್ವಿ. ಅದೇ ರೀತಿ ಆಗೋ ಥರದ್ದು ಕಾಣಿಸ್ತಾ ಇದೆ. ಇನ್ನೂ ಸ್ವಲ್ಪ ಜರ್ನಿ ಮೇಲೆ ಹೋಗ್ಬೋದು. ಏಪ್ರಿಲಲ್ಲಿ 6,000 ಏನಾದ್ರು ಕ್ರಾಸ್ ಆಯಿತು ಅಂದರೆ 6,200 ತನಕ ಹೋಗುವ ಚಾನ್ಸಸ್ ಇದೆ. ಕ್ರೂಡ್ ಆಯಿಲು, ನ್ಯಾಚುರಲ್ ಗ್ಯಾಸು ಒಂದು ಕರೆಕ್ಷನ್ ಪೆಂಡಿಂಗ್ ಇದೆ ಅಂತ ನಂಗೆ ಅನಿಸ್ತಾ ಇದೆ. ಸ್ವಲ್ಪ ಅದು ಇದು ಉಲ್ಟಾ ವರ್ಕ್ ಆಗುತ್ತೆ ನ್ಯಾಚುರಲ್ ಗ್ಯಾಸು ಮತ್ತು ಕ್ರೂಡು. ಇಲ್ಲಿ ನೀವು ನೋಡೋದಾದ್ರೆ ಇಂಪಾರ್ಟೆಂಟ್ ಲೆವೆಲ್ ಇದು 330 ಈ ಝೋನ್ ಆಸುಪಾಸ್ ಲೆವೆಲಲ್ಲಿ ಸಪೋರ್ಟ್ ತೊಗೊತಾ ಇದೆ. ಇನ್ನೇನಾದ್ರು ಬ್ರೇಕ್ ಡೌನ್ ಆಯಿತು ಅಂದರೆ ವಾಪಸ್ ನಾವು ಮತ್ತೆ 300 ಲೆವೆಲ್ ತನಕ ಬಂದು ಟೆಸ್ಟ್ ಆಗ್ತಾ ಹೋಗ್ಬೋದು. 300ನ ಬಿಟ್ಕೊಡೋದು ಕಷ್ಟ ಇದೆ, ಯಾಕಂದರೆ ಮಲ್ಟಿ ಇಯರ್ ಬ್ರೇಕ್ಔಟ್ ಆಗಿರುತ್ತದೆ. ಹಾಗಾಗಿ ಇಲ್ಲಿ ತುಂಬ ಹುಷಾರಾಗಿ ಟ್ರೇಡ್ ಮಾಡ್ತಾ ಹೋಗಬೇಕು. ಸೊ ಈಗ ವಾಪಸ್ ಹೋಗಿರೋದು ಇಲ್ಲಿ ಅಟೆಂಪ್ಟ್ ಆಗಿ ಇಲ್ಲಿ ಇನ್ನೊಂದ್ಸಲ ಆಗಿ ಕೆಳಗಡೆ ಬರುತ್ತಾ ಅಥವಾ ಹಿಂಗೆ ಕೆಳಗಡೆ ಬರುತ್ತಾ ನೋಡೋಣ. ಬಟ್ 300 ಪಾಸಿಬಲ್ ಇದೆ ಇನ್ ಕೇಸ್ 330ನ ಏನಾದರೂ ಬ್ರೇಕ್ ಆದ್ವಿ ಅಂತಂದರೆ. ಸೊ ಇದಿಷ್ಟು ಇಂಡೆಕ್ಸ್ಗಳ ಬಗ್ಗೆ, ಜೊತೆಗೆ ಇವತ್ತಿನ ಎಕ್ಸ್ಪೈರಿ ಬಗ್ಗೆ ಆಗಿತ್ತು. ಸೊ ಕ್ವಿಕ್ಕಾಗಿ ನ್ಯೂಸ್ ಬಗ್ಗೆ ಮಾತಾಡ್ತಾ ಹೋಗೋದಾದರೆ, ಈ ಏಪ್ರಿಲ್ 2ನೇ ತಾರೀಕಿಂದ US ಮತ್ತು ಇಂಡಿಯಾದ ಮಧ್ಯದ್ದು ಟ್ಯಾರಿಫ್ ಏನಿದೆ ಅದರದ್ದು ಇಂಪ್ಲಿಮೆಂಟ್ ಆಗ್ತಾ ಹೋಗುತ್ತೆ. ನೀವು ನಮಗೆ ಎಷ್ಟು ಟ್ಯಾರಿಫ್ ಆಗ್ತಿರೋ ಅದನ್ನೇ ನಾವು ರೆಸಿಪ್ರೊಕೇಟ್ ಮಾಡ್ತೀವಿ. ನಾನು ಫ್ಲೆಕ್ಸಿಬಲ್ ಇಲ್ಲ ಅಂತಲ್ಲಪ್ಪ, ನಾನು ಫ್ಲೆಕ್ಸಿಬಲ್ ಇದ್ದೀನಿ, ನಮ್ಗೆ ಬೇರೆಯವ್ರು ಏನು ಮಾಡ್ತಾರೋ ನಾನು ಅಷ್ಟೇ ಫ್ಲೆಕ್ಸಿಬಲ್ ಅಂತ ಟ್ರಂಪು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ. ಇಂಡಿಯಾ ಸುಮಾರು ಕಡೆಗೆಲ್ಲ 0% ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಇಂಪ್ಯಾಕ್ಟ್ ಆಗುವಂಥದ್ದು ನಮಗೇನೆ, ಯಾಕೆಂದರೆ US ನಾವು ಜಾಸ್ತಿ ಎಕ್ಸ್ಪೋರ್ಟ್ ಮಾಡ್ಕೊತಾ ಇದ್ವಿ, US ಇಂದ ಇಂಪೋರ್ಟ್ ಮಾಡ್ಕೊಳೋದು ನನ್ನ ಕಂಪೇರ್ ಮಾಡೋದಾದರೆ. ಆದರೆ ಆಯಿಲ್ ಆ್ಯಂಡ್ ಗ್ಯಾಸ್ ಕಂಪ್ನಿಗಳಲ್ಲಿ ನೋಡಿ, ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ONGC ಏನಿದೆ, ಅವ್ರದ್ದು ONGC ವಿದೇಶ್ ಅಂತಲೇ ಏನೋ ಒಂದು ವಿಂಗ್ ಇದೆಯಂತೆ. ಅದು US ಅಲ್ಲಿ ಒಂದು 2-3% ಆಯಿಲು ಅಲ್ಲಿಂದ ಇಂಪೋರ್ಟ್ ಮಾಡ್ಕೊತಾರೆ, ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಅಲ್ಲಿಂದ ತರಿಸ್ತಾರೆ. ಅದಕ್ಕೆ ಈಗ 25% ಟ್ಯಾರಿಫ್ ಅಂತ ಬೀಳ್ತಾ ಹೋದರೆ ಒಂದು ಮೈನರ್ ಇಂಪ್ಯಾಕ್ಟ್ ಬೀಳ್ತಾ ಹೋಗ್ಬೋದು ONGCಗೆ. ಆ 2-3% ಏನು ಆಯಿಲ್ ಪ್ರೊಡಕ್ಷನ್ ಅಲ್ಲಿಂದ ತರಿಸ್ಕೊತಾ ಇದ್ದಾರೆ ಅದಕ್ಕೆ ಅಂತ. ಆದರೆ ಆಯಿಲ್ ಮಾರ್ಕೆಟಿಂಗ್ ಕಂಪ್ನಿಗಳು ಯಾವ್ದಿದೆ, ನಮ್ಮ IOC ಆಗಿರ್ಬೋದು, HPCL ಆಗಿರ್ಬೋದು, BPCL ಆಗಿರ್ಬೋದು, ಇದು ಯಾವುದು ಕೂಡ ಇಂಪ್ಯಾಕ್ಟ್ ಆಗೋದಿಲ್ಲ. ಯಾಕಂದರೆ ಇದು ಮಾರ್ಕೆಟಿಂಗ್ ಕಂಪ್ನಿಗಳು ಅಲ್ಲಿಂದ ಯಾವುದು ತರಿಸ್ಕೊತಾ ಇಲ್ಲ. ವೆನಿನ್ಜುಯಲಾ ಅಂತ ನಾನು ಒಂದು ಪ್ಲೇಸ್ ಇದೆ, ಅಲ್ಲಿಂದ ತರಿಸ್ಕೊಳೋದಕ್ಕೆ 25% ಹಾಕ್ತೀವಿ ಅಂತ ಟ್ರಂಪ್ ಹೇಳಿದ್ದಾರೆ. ಅದು US ಅಲ್ಲಿರುವಂಥದ್ದು. ಬಟ್ ಅದು ಇಂಪ್ಯಾಕ್ಟ್ ಕಮ್ಮಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಬಿಟ್ಟು ಅಂತ ನೋಡ್ತಾ ಬರೋದಾದರೆ ONGCಗೆ ಸ್ವಲ್ಪ ಇಂಪ್ಯಾಕ್ಟ್ ಬೀಳ್ತಾ ಹೋಗ್ಬೋದು. ಜೊತೆಗೆ ಇಂಡಿಯನ್ ಆಯಿಲ್ ಆ್ಯಂಡ್ ಗ್ಯಾಸ್ ಇಂಡಸ್ಟ್ರಿ ಏನು ಹೇಳಿತ್ತು, ಈ ರಷ್ಯಾದ ಮೇಲೆ ಇವಾಗ ಸ್ಯಾಂಕ್ಷನ್ ಹಾಕೋತಿದ್ರಲ್ಲ US, ಹಾಗಾಗಿ ರಷ್ಯಾದಿಂದ ಏನು ನಮಗೆ ಚೀಪ್ ಆಯಿಲ್ ಸಿಗ್ತಾ ಇಲ್ಲ, ಆ ವೆನಿಜುಯಲಿಂದ ಜಾಸ್ತಿ ತರಿಸ್ಕೋಬೇಕು ಅಂತ ಪ್ಲ್ಯಾನ್ ಮಾಡಿದರು. ಬಟ್ ಇವಾಗ 25% ಟ್ಯಾರಿಫ್ ಆ ಥರ ಎಲ್ಲ ಬೀಳ್ತಾ ಆಗೋದಾದರೆ ಮೋಸ್ಟ್ಲಿ ಅದನ್ನ ಕ್ಯಾನ್ಸಲ್ ಮಾಡ್ತಾ ಹೋಗ್ಬೋದು ನಾವು. ಬಟ್ ನಾಟ್ ಎ ಮೇಜರ್ ಇಂಪ್ಯಾಕ್ಟ್, ಬಟ್ ನ್ಯೂಸು. ಬಟ್ ಬೇರೆದು ಏನು ಮಾಡ್ತಾರೆ, ಇಂಡಿಯಾದ ಯಾವ ಟ್ಯಾರಿಫ್ ಹಾಕ್ತಿದ್ದಾರೆ, ನಾವು ಅವ್ರಿಗೆ ಏನು ಹಾಕ್ತೀವಿ ಅನ್ನೋದು ಮುಂದಿನ ವಾರದಲ್ಲಿ ರಿಫ್ಲೆಕ್ಟ್ ಆಗ್ತಾ ಹೋಗ್ಬೋದು. ಕೋಟಕ್ ಬ್ಯಾಂಕು 41 ಮಂತ್ ಹೈ ಆಗಿತ್ತು ನಿನ್ನೆ ಅಲ್ವಾ, ನಿನ್ನೆ ಮಾತಾಡಿದ್ವಿ. ಆಫ್ಟರ್ ಅ ಲಾಂಗ್ ಟೈಮ್ ಒಂದು ಒಳ್ಳೆ ಮೂಮೆಂಟ್ ಬಂದಿತ್ತು ಅಂತ. ಕಾರಣ ಅಲ್ಲಿ ಹೊಸ ಚೀಫ್ ಟೆಕ್ನಾಲಜಿ ಆಫೀಸರ್ನ ಅಪಾಯಿಂಟ್ ಮಾಡಿದ್ದಾರೆ. ಇವರಿಂದ ನಾವು ಇನ್ನೂ ರೋಬಸ್ಟ್ ಗ್ರೋತ್, ಅಂದರೆ ಆ್ಯಪ್ ಡೆವಲಪ್ಮೆಂಟ್ ಆಗಿರ್ಬೋದು, ನೆಟ್ ಬ್ಯಾಂಕಿಂಗ್ ಆಗಿರ್ಬೋದು, ಇದೆಲ್ಲ ಪ್ರಗತಿ ಹೊಂದುತ್ತೆ ಅಂತ ಏನೋ ಒಂದು ಕಾರ್ಯನ ತೊಗೊಂಡಿದ್ದಾರೆ ಅಂತ ಮಾರ್ಕೆಟ್ ಅದನ್ನ ಅಪ್ರಿಷಿಯೇಟ್ ಮಾಡಿದೆ. ಸೊ ಅದು ನಿಮಗೆ ನೋಡ್ಲಿಕ್ಕೆ ಸಿಕ್ಕಿತ್ತು ನಿನ್ನೆ. ಅದೇ ರೀತಿಗೆ IT ವೇಟೇಜು ಹಿಸ್ಟಾರಿಕ್ ಲೋ ಅಲ್ಲಿ ಆಗಿದೆ. ಎಲ್ಲಿ? ನಿಫ್ಟಿ 50ನಲ್ಲಿ. ಈಗ ನಿಫ್ಟಿ 50ನಲ್ಲಿ ನಾವು ಹೀಟ್ ಮ್ಯಾಪಲ್ಲೇ ನೋಡ್ತಾ ಇರ್ತೀವಲ್ವಾ, ಒಂದೊಂದು ಕಂಪ್ನಿದು ಒಂದೊಂದು ಏನಾಗುತ್ತೆ, ಅದರದ್ದೊಂದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇರುತ್ತೆ. ಈಗ IT ಏನು ಕಾಂಟ್ರಿಬ್ಯೂಷನ್ ಅಂತ ಬರ್ತಾ ಇತ್ತು, ಅದು ತುಂಬ ಕಡಿಮೆ ಆಗೋಗಿದೆ. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ನು ಅದರ
ಅದರ ಶೇರ್ ಪ್ರೈಸ್ ಏನಿರುತ್ತೋ ಅದ್ರ ಮೇಲೆ ವೇರಿ ಆಗ್ತಾನೆ ಇರುತ್ತೆ, ನಿಮ್ಗೆ ಗೊತ್ತಿದೆ. ಬಟ್ ನೆಗೆಟಿವ್ ಆಗಿದೆ ಮಾರ್ಕೆಟು, ಸ್ವಲ್ಪ ಚೆನ್ನಾಗಿಲ್ಲ ಅಂತ ಅಂದಾಗ ಇವರು ಜಾಸ್ತಿ ಎಕ್ಸ್ಪೋರ್ಟ್ ಮಾಡಿ ಲಾಭ ಮಾಡೋದ್ರಿಂದ ಐ ಟಿ ಕಂಪ್ನಿಗಳು, ಸೊ ಇವರು ಅಂಥ ಟೈಮಲ್ಲೂ ಕೂಡ ಕಾಪಾಡ್ತಾರೆ ಅಂತ ಒಂದು ನಂಬಿಕೆ. ಆದರೆ ಈಗ ಒಂದು 2-3 ವರ್ಷದಿಂದ ಅಂದರೆ ಆಫ್ಟರ್ ಕೋವಿಡ್ ಒಂದು ರ್ಯಾಲಿ ಆಗಿದ್ಬಿಟ್ರೆ ಅದೇ ಝೋನಲ್ಲಿ ನಿಂತ್ಕೊಂಡ್ಬಿಟ್ಟಿದೆ. ಈಗ 11.6% ಏನೋ ಬಂದಿದೆ. ಓವರಾಲ್ ನಿಫ್ಟಿ 50ನಲ್ಲಿ ಐ ಟಿ ಸೆಕ್ಟರಿನ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇದು ಸಾರ್ವಕಾಲಿಕ ಲೋ ಲೆವೆಲ್ಗೆ ಬಂದಿದೆ. ಇದಕ್ಕೆ ಬೇರೆ ಕಂಪ್ನಿಗಳು ಚೆನ್ನಾಗಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಜಾಸ್ತಿ ಆಗಿರೋದು ಕಾರಣ ಆಗಿರ್ಬೋದು, ಜೊತೆಗೆ ಐ ಟಿ ಅಂತ ಒಂದು ಗ್ರೋತ್ ಕೊಡದೇ ಇರೋದ್ರಿಂದ ಅದ್ರ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ನು ನಿಫ್ಟಿ 50ನಲ್ಲಿ 11.6%. ಅದು ಹಿಸ್ಟಾರಿಕ್ ಲೋ. ಇಷ್ಟು ಕಮ್ಮಿ ಐ ಟಿ ಕಾಂಟ್ರಿಬ್ಯೂಷನ್ ಬಂದಿರಲಿಲ್ಲ ಹಿಂದೆ, ಅದು ನೋಡಲಿಕ್ಕೆ ಸಿಗ್ತಾ ಇದೆ. ಅದಲ್ಲದೆ ಅಂತ ನಾವು ನೋಡ್ತಾ ಬರೋದಾದರೆ ನ್ಯೂಸ್ ಸೆಕ್ಷನಲ್ಲಿ ಇವತ್ತು ರುಪಿ ಡಾಲರ್ ಮುಂದೆ ಸ್ಟ್ರೆಂಥನ್ ಆಗ್ತಾ ಇರೋದು ನಿಮಗೆ ತೋರಿಸಿದ್ದೀನಿ ಆಲ್ರೆಡಿ. ಅಂದರೆ ಈ ವರ್ಷದಲ್ಲಿ ಏನು ಕಳ್ಕೊಂಡಿತ್ತು ಅದೆಷ್ಟನ್ನು ವಾಪಸ್ಸು ಅಪ್ರಿಷಿಯೇಟ್ ಮಾಡಿಕೊಂಡಿದೆ. MP ಗಳಿಗೆ MLAಗಳಿಗೆ ಸ್ಯಾಲ್ರಿ ಹೈಕ್ ಮಾಡಿದ್ದಾರೆ. MP ಗಳಿಗೆ 24% ಹೈಕ್ ಮಾಡಿದ್ದಾರೆ ಸ್ಯಾಲ್ರಿ ಸೆಂಟ್ರಲ್ ಗೌರ್ಮೆಂಟಲ್ಲಿ. ಇಲ್ಲಿ ಸ್ಟೇಟ್ ಗೌರ್ಮೆಂಟಲ್ಲಿ MLAಗಳಿಗೂ ಸ್ಯಾಲ್ರಿ ಹೈಕ್ ಮಾಡಿದ್ರು ಅಂತ ಕೇಳ್ಪಟ್ವಿ. ನೀವೆಲ್ಲ ನೋಡಿ ಇನ್ಫ್ಲೇಷನ್ ನಡೀತಾ ಇದೆ ಅಂತ ಕಂಪ್ನಿಗಳು ಈ ಸಲ ಸಂಬಳ ಕೊಡಲ್ಲ, ಹೈಕ್ ಮಾಡಲ್ಲ ಅಂತ ಗೊತ್ತಿರ್ತಾರೆ. MLA MP ಗಳಿಗೆ ಸಿಟ್ಟಿಂಗ್ ಮೆಂಬರ್ ಒಂದಿನ ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಂಡ್ರೆ ಅದಕ್ಕೂ ಕೂಡ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದಾರೆ. ಹೋಗ್ಬಿಟ್ಟು ಒಂದು ಅಟೆಂಪ್ಟ್ ಮಾಡಿದ್ರೆ ಪಾರ್ಲಿಮೆಂಟ್ ಸೆಷನ್ನು ಅದಕ್ಕೂ ಕೂಡ ಸಿಗ್ತಾ ಹೋಗುತ್ತೆ. ನೋಡಿ ಹೆಂಗಿದೆ ಅಂತ, ನೋಡಿ ಏನು ಮಾಡ್ತೀರಾ ಅಂತ. ನೀವು ಪೊಲಿಟಿಷಿಯನ್ಸ್ ಆಗ್ಬಿಡ್ತೀರಾ, ಏನು ಮಾಡೋದು ನೋಡ್ತಾ ಹೋಗೋಣಂತೆ. ಇದಿಷ್ಟು ಇವತ್ತಿನ ಚಾರ್ಟ್ ಆಗಿತ್ತು. ಎನಿವೇಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2025 ನಮ್ಮ ಚಾನಲ್ನ ಮಿಷನ್ ನಿಮಗೆಲ್ಲರಿಗೂ ಗೊತ್ತಿದೆ. ಒಂದು ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡೋದು ಅನ್ನೋದನ್ನು ಯಾವತ್ತೂ ಮರೆಯೋಕ್ಕೆ ಹೋಗ್ಬಿಡಿ. ದಯವಿಟ್ಟು ಪ್ರತಿ ತಿಂಗಳು ಎಷ್ಟಾಗುತ್ತೋ ಅಷ್ಟು ಸಾಧ್ಯನೋ ಅಷ್ಟು ತೆಗೆದಿರ್ತಾ ಬನ್ನಿ. ಅದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ನಾನು ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನ್ ಕೊಡ್ತಿರ್ತೀನಿ. ಏನಿದೆ ಎಮರ್ಜೆನ್ಸಿ ಫಂಡು, ಯಾಕೆ ಬೇಕು ಅಂತ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಅಂದರೆ ನೀವು ಆ ವಿಡಿಯೋ ನೋಡ್ತಾ ಹೋಗ್ಬೋದು. ಜೊತೆಗೆ ಟರ್ಮ್ ಇನ್ಶೂರೆನ್ಸ್ ಇನ್ನೂ ಯಾರು ಮಾಡಿಸಿಲ್ಲ ಅಂತಂದರೆ ಫೈನಾನ್ಷಿಯಲ್ ಎಂಡ್ ಮುಗಿತಾ ಬರ್ತಾ ಇದೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನಾನು ಹೇಳೋದು ಮರ್ತೋದೆ, ಟ್ಯಾಕ್ಸ್ ಹಾರ್ವೆಸ್ಟಿಂಗ್ ಅಂತ ಒಂದು ಮೆಥಡ್ ಇರುತ್ತೆ. ಅದು ಪ್ರತಿ ಫೈನಾನ್ಷಿಯಲ್ ಇಯರಲ್ಲಿ ಮಾರ್ಚ್ 31 ಒಳಗಡೆ ಆಗಿ ನೀವು LTCG ಗೇನ್ಸ್ ಇರುತ್ತಲ್ಲ, LTCG ಅಂದರೆ 1 ವರ್ಷಕ್ಕಿಂತ ನೀವು ಜಾಸ್ತಿ ಇಟ್ಕೊಂಡಿರಿ. ಈಕ್ವಿಟಿ ಅಂದರೆ 1 ವರ್ಷ, ಡೆಟ್ಟಲ್ಲಿ 3 ವರ್ಷ ಇತ್ತು, ಅದು ಈಗ 2 ವರ್ಷ ಚೇಂಜ್ ಮಾಡಿದರೆ ಅದೆಲ್ಲ ಚೇಂಜ್ ಆಗ್ತಾ ಇದೆ. ಬಟ್ 1 ವರ್ಷಕ್ಕಿಂತ ಜಾಸ್ತಿ ನೀವು ಯಾವ್ದಾದ್ರು ಕಂಪನಿಯ ಶೇರ್ಗಳನ್ನು ನಿಮ್ಮ ಡಿಮ್ಯಾಟ್ ಖಾತೆನಲ್ಲಿ ಇಟ್ಕೊಂಡಿದ್ರಿ, ಅದು ಈಗಲೂ ಲಾಭದಲ್ಲಿ ಇದೆ ಅಂತಂದರೆ ನೀವು ₹1 ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. ಅಪ್ ಟು 1.25 ಲಕ್ಷ ತನಕ ನೀವೇನಾದರೂ ಪ್ರಾಫಿಟ್ನ ಬುಕ್ ಮಾಡಿಕೊಂಡ್ರೆ. ಸೊ ಯಾರಾದರೂ ಇನ್ನೂ ಮಾಡ್ಕೊಂಡಿಲ್ಲ ಅಂದರೆ ಟ್ಯಾಕ್ಸ್ ಹಾರ್ವೆಸ್ಟಿಂಗ್ ಮೆಥಡ್ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೆ. ಆ ಕಾನ್ಸೆಪ್ಟ್ ಏನು ಅಂತ ಗೊತ್ತಿಲ್ಲ ಅಂತಂದರೆ ಈ ವಿಡಿಯೋದ ಎಂಡಿಗೆ ಬಂದಿರುತ್ತೆ, ನೀವು ಅದನ್ನ ಚೆಕ್ಔಟ್ ಮಾಡ್ಬೋದು. ಪ್ರತಿ ವರ್ಷ ನೀವು ಅಪ್ ಟು 1.25 ಲಕ್ಷ ಪ್ರಾಫಿಟ್ನ ಯಾವುದೇ ಟ್ಯಾಕ್ಸ್ ಕೊಡೋದಿಲ್ಲ ರೀತಿಯಲ್ಲಿ ನೀವು ಬುಕ್ ಮಾಡ್ಕೊತ ಹೋಗ್ಬೋದು. ತಿರ್ಗಾ ನಿಮಗೆ ಆ ಕಂಪ್ನಿನಲ್ಲಿ ಭರವಸೆ ಇದೆ ಅಂದರೆ ನೀವು ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು. ದಯವಿಟ್ಟು ಅದನ್ನ ಚೆಕ್ಔಟ್ ಮಾಡಿ ಅಂತ ಕೇಳ್ಕೊತೀನಿ. ಮಾರ್ಚ್ 31 ಒಳಗಡೆ ಅದನ್ನು ಮುಗಿಸ್ಬೋದು. ಸೊ ಇದಿಷ್ಟು ಇವತ್ತಿನ ಚಾರ್ಟ್ ಆಗಿತ್ತು. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.